ನಮಸ್ಕಾರ ಸ್ನೇಹಿತರೆ, ರೇರ್ ಯುಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನ ನಾವೆಲ್ಲರೂ ನಿದ್ರೆ ಮಾಡುವ ಸಮಯದಲ್ಲಿ ಕನಸುಗಳನ್ನು ಕಾಣುತ್ತೇವೆ. ಕನಸಿನಲ್ಲಿ ಬರುವ ಕೆಲವು ಸನ್ನಿವೇಶಗಳು ನಮ್ಮ ಜೀವನದ ಮುಂದಿನ ದಾರಿಯ ಬಗ್ಗೆ ಸುಳಿವನ್ನು ನೀಡುತ್ತಲೇ ಇರುತ್ತವೆ. ಕೆಲವು ಕನಸುಗಳು ನಾವು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಪ್ರಯತ್ನ ಪಟ್ಟರೂ ನಮಗೆ ನೆನಪಿಗೆ ಬರುವುದಿಲ್ಲ. ಆದರೆ ಇನ್ನೂ ಕೆಲವು ಕನಸುಗಳು ನಾವು ಮರೆಯಲು ಪ್ರಯತ್ನಿಸಿದರೂ ಮರೆಯುವುದಕ್ಕೆ ಆಗುವುದಿಲ್ಲ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಈ ಕನಸುಗಳು ನನಗೆ ಯಾಕೆ ಬಂತು ಅಂತ? ಅದರಲ್ಲೂ ಕೆಟ್ಟ ಕನಸುಗಳು ಬಂದರಂತೂ ಇನ್ನೂ ಭಯ, ಏನಾಗುತ್ತೋ ಮುಂದೆ ಜೀವನದಲ್ಲಿ ಅಂತ. ಎಲ್ಲರೂ ಅವರಿಗೆ ಬಂದಿರುವ ಕನಸಿನ ಅರ್ಥವನ್ನು ತಿಳಿದುಕೊಳ್ಳಲು ತುಂಬ ಪ್ರಯತ್ನಿಸುತ್ತಾರೆ. ನೀವು ಯಾವಾಗಲಾದರೂ ಪ್ರಯತ್ನಿಸಿದ್ದೀರಾ? ಈ ಪ್ರಶ್ನೆಗೆ ಎಲ್ಲರ ಉತ್ತರ ಹೌದು ಆಗಿರುತ್ತದೆ. ಎಲ್ಲರಿಗೂ ಅವರಿಗೆ ಬಂದ ಕನಸಿನ ಬಗ್ಗೆ ತಿಳಿದುಕೊಳ್ಳಲು ತುಂಬ ಆಸಕ್ತಿಯನ್ನು ಹೊಂದಿರುತ್ತಾರೆ. ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಕನಸುಗಳಿಗೆ ಮಹತ್ವವಾದ ಸ್ಥಾನ ಇದೆ. ಸ್ವಪ್ನಶಾಸ್ತ್ರ ಎಂಬ ಪುಸ್ತಕದಲ್ಲಿ ಕನಸುಗಳ ಭಾಷೆ ಮತ್ತು ಅವುಗಳ ಅರ್ಥವನ್ನು ವಿವರಿಸಲಾಗಿದೆ. ನಾವು ನಿದ್ರೆ ಮಾಡುವ ಸಮಯದಲ್ಲಿ ಕಾಣುವ ಕನಸುಗಳು ನಮ್ಮ ಮನಸ್ಸಿನ ಅಂತರಾಳದಿಂದ ಬರುತ್ತವೆ. ಕೆಲವೊಮ್ಮೆ ಅವು ನಮ್ಮ ಬಯಕೆ, ಭಯ ಅಥವಾ ದೇವರ ಸೂಚನೆಗಳನ್ನು ತೋರಿಸುತ್ತವೆ ಎಂದು ಶಾಸ್ತ್ರಗಳಲ್ಲಿದೆ. ಉದಾಹರಣೆಗೆ, ಮಹಾಭಾರತದಲ್ಲಿಯೂ ಭೀಷ್ಮ, ಕುಂತಿ ಮತ್ತು ಧೃತರಾಷ್ಟ್ರರಿಗೂ ಕನಸುಗಳ ಮೂಲಕ ಸಂದೇಶಗಳು ಬಂದಿವೆ ಎಂಬ ಉಲ್ಲೇಖಗಳಿವೆ. ಸಾಮಾನ್ಯವಾಗಿ ಕನಸುಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ದೈವಿಕ ಕನಸುಗಳು, ಮಾನಸಿಕ ಕನಸುಗಳು, ಅಶುಭ ಕನಸುಗಳು. ದೈವಿಕ ಕನಸುಗಳು ಎಂದರೆ ಇವು ದೇವತೆಗಳ ಅಥವಾ ಪಿತೃಗಳ ಅನುಗ್ರಹದಿಂದ ಬರುವ ಕನಸುಗಳು. ಇವು ಅಧಿಕಾರ, ಸಂತೋಷ ಮತ್ತು ಮೈಲಿಗಲ್ಲಿನ ಘಟನೆಗಳ ಮುನ್ಸೂಚನೆಯನ್ನು ನೀಡುತ್ತವೆ. ಮಾನಸಿಕ ಕನಸುಗಳು ನಮ್ಮ ದೈನಂದಿನ ಚಿಂತನೆಗಳು, ಆಸೆಗಳು ಮತ್ತು ಆತಂಕಗಳಿಂದ ಉಂಟಾಗುವ ಕನಸುಗಳಾಗಿರುತ್ತದೆ. ಅಶುಭ ಕನಸುಗಳು ಕೆಟ್ಟ ಅನುಭವ, ದುಃಖ ಮತ್ತು ಎಚ್ಚರಿಕೆ ಸೂಚನೆಯಾಗಿ ಬರುವಂತಹ ಕನಸುಗಳಾಗಿರುತ್ತವೆ. ಹಾಗಾದರೆ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಬರುವ ಕನಸುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಕನಸಿನಲ್ಲಿ ಸುಂದರವಾದ ಹೂವು ಬಂದರೆ ಇದರರ್ಥ ಜೀವನದಲ್ಲಿ ಸಂತೋಷ, ಹೊಸ ಅವಕಾಶ ಸಿಗುವ ಸಾಧ್ಯತೆ ಇರುತ್ತದೆ ಮತ್ತು ಮನಸ್ಸಿನಲ್ಲಿರುವ ಪಾಸಿಟಿವಿಟಿ ಹೆಚ್ಚಾಗುತ್ತದೆ. ಅದೇ ರೀತಿ ಕನಸಿನಲ್ಲಿ ಒಣ ಹೂವು ಬಂದರೆ ಅಶಾಂತಿ ಮತ್ತು ನಿಮ್ಮ ಶಕ್ತಿಯ ಕುಂಠಿತವಾಗುತ್ತಿರುವ ಸೂಚನೆಯನ್ನು ನಿಮಗೆ ತಿಳಿಸುತ್ತದೆ. ನಿಮ್ಮ ಕನಸಿನಲ್ಲಿ ಸ್ವಚ್ಛವಾದ ನದಿ, ಕೆರೆ, ಸಮುದ್ರವನ್ನು ನೀವು ನೋಡಿದರೆ ಮುಂಬರುವ ದಿನಗಳಲ್ಲಿ ಲಾಭ ತರುವಂತಹ ಕೆಲಸಗಳು ನಡೆಯುವ ಸಾಧ್ಯತೆ ಇರುತ್ತದೆ ಮತ್ತು ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದರ್ಥ. ಶುದ್ಧ ನೀರಿನಲ್ಲಿ ನೀವು ತೇಲಾಡುವ ಕನಸು ಬಂದರೆ ಹಳೆಯ ತೊಂದರೆಗಳು ತೊಳೆದು ಹೋಗುತ್ತವೆ ಮತ್ತು ಹೊಸ ಆರಂಭ ಶುರು ಆಗುತ್ತದೆ ಎಂದು ಅರ್ಥ. ಕಲುಷಿತ ನೀರು ಅಥವಾ ನೀರಿನಲ್ಲಿ ಮುಳುಗುವ ರೀತಿ ಕನಸು ಬಂದರೆ ಮಾಡುವ ಕೆಲಸದಲ್ಲಿ ಅತಿಯಾದ ಒತ್ತಡ, ಗೊಂದಲ, ಚಿಂತೆ ಮತ್ತು ತೊಂದರೆಗಳನ್ನು ಅನುಭವಿಸುವ ಸೂಚನೆಯನ್ನು ತಿಳಿಸುತ್ತದೆ. ಕನಸಿನಲ್ಲಿ ಹಾವು ಬಂದರೆ ತುಂಬ ಜನ ಭಯಪಡ್ತಾರೆ. ಭಾರತದಲ್ಲಿ ಇಂತಹ ಕನಸುಗಳು ತುಂಬ ಸಾಮಾನ್ಯ. ನಿಮ್ಮ ಕನಸಿನಲ್ಲಿ ಏನಾದರೂ ಶಾಂತವಾಗಿರುವ ಹಾವು ಬಂದರೆ ನಿಮ್ಮ ಒಳಗಿರುವ ಶಕ್ತಿ ಶೀಘ್ರದಲ್ಲಿ ಜಾಗೃತಿಯಾಗುವ ಸೂಚನೆಯನ್ನು ನಿಮಗೆ ತಿಳಿಸುತ್ತದೆ. ಹಾವು ಕಚ್ಚುವಂತೆ ಕನಸು ಬಂದರೆ ಕೆಲ ಗ್ರಂಥಗಳ ಪ್ರಕಾರ ರೋಗ ನಿವಾರಣೆ ಆಗುವ ಸೂಚನೆಯನ್ನು ಸೂಚಿಸುತ್ತದೆ. ಪುನರ್ಜನ್ಮದಲ್ಲಿ ಮಾಡಿರುವ ಪಾಪಗಳು ಕಳೆದು ಹೋಗುತ್ತವೆ ಮತ್ತು ಹೊಸ ಬದಲಾವಣೆ ಆರಂಭವಾಗುತ್ತಿದೆ ಎಂದು ಶುಭ ಸಂಕೇತವಾಗಿ ಹೇಳಿದ್ದಾರೆ. ಕೋಪದಿಂದ ಹಿಂಬಾಲಿಸುತ್ತಿರುವ ಹಾವು ನಿಮ್ಮ ಕನಸಿನಲ್ಲಿ ಬಂದರೆ ನೀವು ಅಧಿಕ ಒತ್ತಡ, ಭಯ, ಜೀವನದಲ್ಲಿ ಹೊಸ ಕಷ್ಟಗಳು ಬರುವ ಮುನ್ಸೂಚನೆಯನ್ನು ತಿಳಿಸುತ್ತದೆ. ನೀವು ಮಲಗಿರುವ ಸಮಯದಲ್ಲಿ ಕೆಳಗೆ ಬಿದ್ದ ಹಾಗೆ ಕನಸುಗಳು ಬಂದರೆ ಬದುಕಿನಲ್ಲೇ ನೀವು ಕಂಟ್ರೋಲ್ ಕಳೆದುಕೊಂಡಿದ್ದೀರಾ ಎಂದು ಅರ್ಥ. ಜಾಬ್, ರಿಲೇಷನ್ಶಿಪ್, ಹಣದ ಬಗ್ಗೆ ಭಯ ಇದ್ದಾಗ ಇಂತಹ ಕನಸುಗಳು ಹೆಚ್ಚಾಗಿ ಬರುತ್ತವೆ. ಬೀಳ್ತಾ ನೆಲಕ್ಕೆ ಸರಿಯಾಗಿ ಲ್ಯಾಂಡ್ ಆಗುವ ಕನಸುಗಳು ಬಂದರೆ ಕಷ್ಟ ಒಂದಷ್ಟು ಇದ್ದರೂ ನೀವು ಅದನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಹೊಂದಿದ್ದೀರಾ ಎಂಬ ಪಾಸಿಟಿವ್ ಸಂದೇಶವನ್ನು ತಿಳಿಸುತ್ತದೆ. ಸತ್ತ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಬಂದರೆ ಅನೇಕ ಭಾರತೀಯ ಪರಂಪರೆಯ ಪ್ರಕಾರ ಸತ್ತ ವ್ಯಕ್ತಿಗಳು ನಿಮ್ಮನ್ನು ಆಶೀರ್ವದಿಸಲು ಬರುತ್ತಾರೆ ಮತ್ತು ಅವರ ಬಗ್ಗೆ ನಿಮಗೆ ನೆನಪಿಸಲು ಬರುತ್ತಾರೆ. ಕನಸಿನಲ್ಲಿ ದೆವ್ವ ಅಥವಾ ಭೂತಗಳು ಬಂದರೆ ನೀವು ಯಾವುದೋ ಭಯದಲ್ಲಿದ್ದೀರಾ ಮತ್ತು ಹೆಚ್ಚು ಆತಂಕ, ಒತ್ತಡಗಳಿಗೆ ಒಳಗಾಗಿದ್ದೀರಾ ಎಂದು ಅರ್ಥ. ಸಾಮಾನ್ಯವಾಗಿ ಹಾರರ್ ಸಿನಿಮಾ ನೋಡಿದರೆ
ಅಥವಾ ಕಥೆಗಳನ್ನು ಕೇಳಿದರೆ ಈ ರೀತಿಯ ಕನಸುಗಳು ಬರುತ್ತವೆ. ನಿಮ್ಮ ಕನಸಿನಲ್ಲಿ ಬರುವ ಭೂತ ನಿಜವಾದ ಭೂತವಾಗಿರುವುದಿಲ್ಲ, ನಿಮ್ಮ ಮಾನಸಿಕ ಭಯದ ಪ್ರತಿಬಿಂಬವಾಗಿರುತ್ತದೆ. ಪ್ರತಿಯೊಬ್ಬರ ಕನಸು ಅವರ ಮನಸ್ಥಿತಿ ಮತ್ತು ಪ್ರಸ್ತುತ ಪರಿಸ್ಥಿತಿಯ ಪ್ರಕಾರ ಬರುತ್ತದೆ. ಕನಸುಗಳನ್ನು ಸರಿಯಾದ ದೃಷ್ಟಿಯಿಂದ ನೋಡಿದರೆ ಅವು ನಮ್ಮ ಒಳಗಿರುವ ವಿಷಯಗಳನ್ನು ತಿಳಿಸುವ ಒಂದು ಮಾರ್ಗವಾಗಿದೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಅವುಗಳನ್ನು ಗಮನಿಸಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಯಾವ ಸೂಚನೆಗಳು ಬರುತ್ತವೆ ಎಂದು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ನೀವು ಯಾವ ರೀತಿಯ ಕನಸುಗಳನ್ನು ಹೆಚ್ಚು ಕಾಣುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸಿ. ನಾವು ನಿಮ್ಮ ಕನಸುಗಳ ಅರ್ಥವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಮತ್ತು ಇನ್ನಷ್ಟು ಇಂತಹ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ.